ನಮಸ್ತೆ. ಆಮ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ಆಮ್, ಅಂದರೆ ನನಗೆ ಒಂದಷ್ಟು ವರ್ಷದ ಹಿಂದೆ ಒಬ್ಬರು ಹೇಳಿದ್ದು ನೆನಪಾಯಿತು. ಅಂದರೆ ಡಾನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಫಿನ ಇನ್ಸೆಪ್ಷನಲ್ಲಿ ಯೋಚನೆ ಮಾಡಿದಾಗ ಅದು ಕೊರಿಯೋಗ್ರಫರ್ ಆಗಿ ಯೋಚನೆ ಮಾಡಿರ್ತಾರೆ. ಅದಾದ ನಂತರ ಅದನ್ನ ಡಾನ್ಸರ್ ಮೇಲೆ ಇಂಪ್ಲಿಮೆಂಟ್ ಮಾಡಿದಾಗ ದ ಡಾನ್ಸರ್ ವಿಲ್ ಓನ್ ದ ಕೊರಿಯೋಗ್ರಫಿ. ಅದಾದಮೇಲೆ ಸ್ಟೇಜ್ ಮೇಲೆ ತೊಗೊಂಬಂದು ಅದನ್ನ ಪರ್ಫಾರ್ಮ್ ಮಾಡಿದಾಗ ಆಡಿಯನ್ಸ್ಗೆ ಆ ರಸೋತ್ಪತ್ತಿ ಅಂತ ಆದಾಗ ವಿಚ್ ಮೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗಿದ್ದಾರೆ, ಆ ಪರ್ಫಾರ್ಮೆನ್ಸ್ನ ಅವ್ರದ್ದು ಅಂತ ಅದನ್ನ ಅನುಭವಿಸ್ತಿದ್ದಾರೆ. ಸಿಮಿಲರ್ ವೇ ಸಿನಿಮಾನೂ ಅಷ್ಟೇ, ನಮ್ಮದು ಅದೇ ರೀತಿನಲ್ಲಿ ಆಡಿಯನ್ಸ್ ಸಿನಿಮಾನ ಅವ್ರದ್ದಾಗಿಸ್ಕೊಂಡಿದ್ದಾರೆ. ಇವ್ರದ್ದಾಗಿತ್ತು ಫಸ್ಟ್ ಕತೆ, ಅದಾದ ನಂತರ ಅವ್ರದ್ದಾಗಿ ತದನಂತರ ನಮ್ದೆಲ್ಲ ಆಗಿ ಮೀಡಿಯಾದವರು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಅದನ್ನು ಸ್ವೀಕರಿಸಿ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ ಏನಂತಂದರೆ ಡೇ ಒನ್ನಿಂದ ಆ್ಯಕ್ಚುಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ ಮೈಸೂರಲ್ಲಾಗಲಿ ಎಲ್ಲ ಕಡೆ. ಆ್ಯಂಡ್ ಇವ್ರು ಥಿಯೇಟ್ರ್ ವಿಸಿಟ್ಸ್ ಮಾಡ್ತಿರೋದ್ರದ್ದು ಗ್ಲಿಮ್ಸಸ್ ಎಲ್ಲ ನೋಡಿದ್ರೆ ಯಾವ ಥರ ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಿದ್ದಾರೆ, ಎಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ನನಗೆ ತುಂಬ ಪರ್ಸ್ನಲಿ ಖುಷಿ ತಂದುಕೊಟ್ಟಂಥ ವಿಷಯ.